Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. Matthew chapter 8 verse 17. He himself took our sickness and carried away our diseases. ಮತ್ತಾಯನು ಬರೆದ ಸುವಾರ್ತೆ 8ನೇ ಅಧ್ಯಾಯ 17ನೇ ವಚನ. ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು. ಹೌದು, ನಮ್ಮ ಯೇಸು ಸ್ವಾಮಿ ನಮ್ಮ ಬೇನೆಗಳನ್ನು, ನಮ್ಮ ರೋಗಗಳನ್ನು ತನ್ನ ದೇಹದಲ್ಲಿ ತೆಗೆದುಕೊಂಡಿದ್ದಾನೆ. ಆತನು ನಮಗಾಗಿ ಬಹಳವಾಗಿ ಪ್ರೀತಿಸುತ್ತಾನೆ. ಆತನು ನಮಗಾಗಿ ಮಾಡಿರ್ತಕ್ಕಂಥ ಕಾರ್ಯಗಳೆಲ್ಲವನ್ನ ನಾವು ಧ್ಯಾನಿಸುವಾಗ ನಮ್ಮ ಹೃದಯವು ಆನಂದದಿಂದ ತುಂಬಿ ಹರಿಯುತ್ತದೆ, ಆನಂದದ ಕಣ್ಣೀರು ಸುರಿಯುತ್ತದೆ. ನಮ್ಮ ಯೇಸು ಸ್ವಾಮಿ ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾರೆ. ನಮ್ಮ ಯೇಸು ಸ್ವಾಮಿ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಬಿಟ್ಟಿದ್ದಾರೆ. ನಮ್ಮನ್ನು ಪಾಪದ ಹೊಲಸಾದ ಕೆಸರಿನಿಂದ ಬಿಡಿಸಿದ್ದಾರೆ. ನಮ್ಮ ಬಲಹೀನತೆಗಳನ್ನು, ನಮ್ಮ ರೋಗಗಳನ್ನು ತಾನು ಹೊತ್ತುಕೊಂಡಿದ್ದಾರೆ. ಆದರೆ ಈ ಪ್ರಪಂಚವನ್ನು ನಾವು ನೋಡುವಾಗ ಪ್ರಪಂಚದ ಜನರು ಇತರರ ಕಷ್ಟಗಳನ್ನು ಅರಿತುಕೊಳ್ಳಲಾರರು. ಕುಟುಂಬದಲ್ಲಿ ಯಾರಾದರೂ ಕಾಯಿಲೆಯಲ್ಲಿರುವಾಗ, ರೋಗದಲ್ಲಿರುವಾಗ ಅಂಥವರನ್ನು ಕಂಡು ಬೇಸರ ಪಟ್ಟುಕೊಳ್ಳುವವರಾಗಿದ್ದಾರೆ. ಆದರೆ ನಮ್ಮ ಯೇಸು ಸ್ವಾಮಿ ರೋಗದಲ್ಲಿ, ಬಲಹೀನತೆಯಲ್ಲಿರುವ ನಮ್ಮನ್ನು ಕಂಡು ಬೇಸರ ಪಟ್ಟುಕೊಳ್ಳದೆ ನಮ್ಮ ರೋಗವನ್ನು, ನಮ್ಮ ಬಲಹೀನತೆಯನ್ನು ತಾನು ತನ್ನ ಮೇಲೆ ತೆಗೆದುಕೊಂಡಿದ್ದಾರೆ. ನಮ್ಮ ಯೇಸು ಕ್ರಿಸ್ತನು ಎಷ್ಟು ಒಳ್ಳೆಯವರು. ಸಂತೋಷದಿಂದ ನಮ್ಮ ಬಲಹೀನತೆಗಳನ್ನೆಲ್ಲ ತಾನೇ ತೆಗೆದುಕೊಂಡಿದ್ದಾರೆ. ನಮಗೆ ಶಾರೀರಿಕ ಬಲಹೀನತೆ ಇದೆ, ಇನ್ನೊಂದು ನಂಬಿಕೆಯಲ್ಲಿ ಉಂಟಾಗುವಂತಹ ಬಲಹೀನತೆಗಳಿವೆ. ನಾವು ಆರೋಗ್ಯವಾಗಿರಬೇಕು, ನಾವು ಸುಖವಾಗಿರಬೇಕು, ನಾವು ಚೆನ್ನಾಗಿ ಬಾಳಬೇಕು ಎಂದು ನಮ್ಮ ಯೇಸು ಸ್ವಾಮಿ ನಮ್ಮ ಕುರಿತು ಅಕ್ಕರೆಯುಳ್ಳವನಾಗಿದ್ದಾನೆ. ನಮ್ಮ ಬಲಹೀನತೆಗಳನ್ನು ತಾನು ತೆಗೆದುಕೊಂಡಿದ್ದಾನೆ. ನಮ್ಮ ಬಲಹೀನತೆಯಲ್ಲಿ ಬಹಳ ವೇದನೆ ಉಂಟು ಮಾಡ್ತಕ್ಕಂಥದ್ದಂದರೆ ಶರೀರದ ನೋವುಗಳು, ಬಲಹೀನತೆಗಳು. ನಮ್ಮ ಆತ್ಮ ಉತ್ಸಾಹದಿಂದಿದ್ದರೂ ಕೂಡ ಶರೀರ ಬಲಹೀನವಾಗಿರುತ್ತದೆ. ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ. ಗಲಾತ್ಯ 5:17 ಹೇಳುತ್ತದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ. ಶರೀರದ ಹೋರಾಟದಿಂದ ಅನೇಕರು ಹಿಂಜಾರಿ ಹೋಗುತ್ತಾರೆ. ಅಪೊಸ್ತಲನಾದ ಪೌಲನಿಗೂ ಕೂಡ ಈ ರೀತಿ ಶರೀರದ ಹೋರಾಟವಿತ್ತು. ಅವನು ಮನೋವೇದನೆಯಿಂದ ಹೀಗೆ ಹೇಳ್ತಾನೆ, ಅದು ನನ್ನ ಮನಸ್ಸಿನ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು ಎಂಬುದಾಗಿ ಆತನು ಕಣ್ಣೀರಿನಿಂದ ಈ ಮಾತನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 23-24 ವಾಕ್ಯಗಳಲ್ಲಿ ಮಾತನ್ನು ಹೇಳುತ್ತಾನೆ. ನಮ್ಮ ಯೇಸು ಕ್ರಿಸ್ತನು ನಮ್ಮ ಬಲಹೀನತೆಗಳನ್ನು, ಶರೀರದ ಬಲಹೀನತೆಗಳನ್ನು ಕೂಡ ಸಂತೋಷದಿಂದ ಸಹಿಸಿಕೊಂಡನು. ನಮಗಾಗಿ ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದನು. ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾದ ಕರ್ತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸುತ್ತಾನೆ. ಶಿಲುಬೆಯಲ್ಲಿ ತನ್ನನ್ನು ಜಜ್ಜಲ್ಪಡಲು ಒಪ್ಪಿಸಿಕೊಡುತ್ತಾನೆ. ಯೆಶಾಯ 53:7 ನಾವು ನೋಡುತ್ತೇವೆ, ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ, ಉಣ್ಣೆ ಕತ್ತರಿಸುವವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ಇವತ್ತು ನೀವು ಶಾರೀರಿಕ ಬಲಹೀನತೆಯಿಂದ ಬಳಲುತ್ತಾ ಇದ್ದೀರಾ, ರೋಗದಲ್ಲಿದ್ದೀರಾ, ಕಣ್ಣೀರಿನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ. ಹಿಂದೆ ಯೇಸು ಸ್ವಾಮಿಯ ಬಳಿಗೆ ಬನ್ನಿರಿ. ನಿನಗಾಗಿಯೇ ಯೇಸು ಸ್ವಾಮಿ ನಿನ್ನ ರೋಗವನ್ನು ತನ್ನ ಮೇಲೆ ಹೊತ್ತುಕೊಂಡಿದ್ದಾನೆ. ಶಿಲುಬೆಯಲ್ಲಿ ಆ ರೋಗವೆಲ್ಲವನ್ನ ಪರಿಹರಿಸಿದ್ದಾನೆ. ಆದ್ದರಿಂದ ಇಂದು ಯೇಸು ಸ್ವಾಮಿಯ ಬಳಿ ಬಂದು ನೀನು ಪ್ರಾರ್ಥನೆ ಮಾಡು. ಹಿಂದೆ ನೀನು ಗುಣ ಹೊಂದುವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಮಗಾಗಿ ನಮ್ಮ ಪಾಪವನ್ನು ಶಿಲುಬೆ ಮೇಲೆ ಪರಿಹರಿಸಿ ಬಿಟ್ಟಿದ್ಯಪ್ಪ. ನಮ್ಮ ರೋಗವನ್ನು ಪರಿಹರಿಸಿದ್ದಿ ತಂದೆಯೇ, ನಿನಗೆ ಸ್ತೋತ್ರ. ನಮ್ಮ ಬೇನೆಗಳನ್ನೆಲ್ಲ ನೀವು ಹೊತ್ತುಕೊಂಡಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅನೇಕರು ಇಂದು ಶಾರೀರಿಕ ಬಲಹೀನತೆಗೆ ಒಳಗಾಗಿ ಆಸ್ಪತ್ರೆಯಲ್ಲಿರಬಹುದು, ಮನೆಯಲ್ಲಿರಬಹುದು ದೇವ.
ಅಂಥವರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ನೀನು ವೈದ್ಯರಿಗೆ ಘನ ವೈದ್ಯನಾಗಿದ್ದೆ, ಯೆಹೋವ ರಾಫ ದೇವರು ನೀನಾಗಿದ್ದೆ. ನಮ್ಮ ರೋಗಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪರಿಹರಿಸಿದ್ದಿ, ಅದಕ್ಕಾಗಿ ಸ್ತೋತ್ರ. ಈ ಜನರು ಈ ರೀತಿ ಕಷ್ಟಪಡುವುದು ಬೇಡ ಸ್ವಾಮಿ. ಹಿಂದೆ ಇವರು ಗುಣ ಹೊಂದಲಿ ಕರ್ತನೆ. ಯೇಸುವಿನ ನಾಮದಲ್ಲಿ ಇವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಯಾರಾದರೂ ನಂಬಿಕೆಯಿಂದ ಎಣ್ಣೆ ಹಚ್ಚಿ ಪ್ರಾರ್ಥನೆ ಮಾಡಿದರೆ ರೋಗಿಯು ಗುಣ ಹೊಂದುವನು ಎಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನೋಡುತ್ತೇವೆ ಸ್ವಾಮಿ. ಹೌದು ಕರ್ತನೆ, ನಂಬಿಕೆಯಿಂದ ಇವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ ಸ್ವಾಮಿ. ಇವರನ್ನು ಒಂದು ಸಾರಿ ದೃಷ್ಟಿಸು, ನಿನ್ನ ಗಾಯವುಳ್ಳ ಹಸ್ತವನ್ನು ಇವರ ಮೇಲೆ ಇಡು ಕರ್ತನೆ. ಇವರನ್ನು ಸ್ವಸ್ಥಪಡಿಸು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.